ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕ್ ಮತ್ತು ಭಾರತದ ನಡುವೆ ಉದ್ವಿಗ್ನತೆ ಸೃಷ್ಟಿಸಿರೋ ದಿಲ್ಲಿ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ದೇಶದ ಒಳಗೆ ಆಪರೇಷನ್ ನಡೆಸುತ್ತಿರೋ ಭದ್ರತಾ ಪಡೆಗಳು ಈಗ ಹರಿಯಾಣದ ನೂ ಜಿಲ್ಲೆಯ ಒಳಗೆ ಹೊಸ ಆಪರೇಷನ್ ಶುರು ಮಾಡಿದ್ದಾರೆ. ದಿಲ್ಲಿ ಸ್ಫೋಟಕ್ಕೆ ಬಳಸಲಾಗಿದ್ದ ಸ್ಫೋಟಕಕ್ಕೆ ನೂ ಜಿಲ್ಲೆಯಿಂದಲೇ ಅಮೋನಿಯಂ ನೈಟ್ರೇಟ್ ಖರೀದಿಸಲಾಗಿದೆ ಅನ್ನೋ ಮಾಹಿತಿ ಇತ್ತು. ಇದೇ ಕಾರಣಕ್ಕೆ ಕಳೆದ ವಾರ 3 ಡಾಕ್ಟರ್, ಒಬ್ಬ ಫರ್ಟಿಲೈಸರ್ ಮಾರಾಟಗಾರ ಮತ್ತೊಬ್ಬ ಇಮಾಮ್ನನ್ನ ಬಂಧಿಸಲಾಗಿತ್ತು. ಈಗ ಮತ್ತೆ ಇದೇ ಊರಲ್ಲಿ 2 ಡಾಕ್ಟರ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅಲ್ಲದೆ ಜಿಲ್ಲೆಯನ್ನ ಈಗ ತೀವ್ರ ನಿಗಾ ವಹಿಸಿ ಸರ್ಚ್ ಆಪರೇಷನ್ ನಡೆಸಲಾಗ್ತಿದೆ. ಯಾಕಂದ್ರೆ ಕಮ್ಯುನಲಿ ಸೆನ್ಸಿಟಿವ್ ಆಗಿರೋ ಈ ಜಾಗ ಡೆಲ್ಲಿ NCR ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಆ ವ್ಯಾಪ್ತಿಗೇನೆ ಬರುತ್ತೆ. ಧಾರ್ಮಿಕವಾಗೂ ಈ ಜಾಗ ಸೂಕ್ಷ್ಮ, ಅಲ್ಪಸಂಖ್ಯಾತರು ಸಾಕಷ್ಟು ಡಾಮಿನೆಂಟ್ ಆಗಿರೋ ಪ್ರದೇಶ. 50% ಮುಸ್ಲಿಂ ಪಾಪ್ಯುಲೇಷನ್ ಇಲ್ಲಿದೆ. ಇನ್ನು ಪಂಜಾಬ್ನಲ್ಲೂ ಕೂಡ ಬೇಟೆ ಶುರುವಾಗಿದೆ. ಪಠಾಣ್ಕೋಟ್ನಲ್ಲಿ ಸರ್ಜನ್ ಒಬ್ಬನನ್ನ ಹಿಡ್ಕೊಂಡು ಬಂದಿದ್ದಾರೆ. ಈಗ ಇದನ್ನ ರೈಸ್ ಅಹಮದ್ ಭಟ್ ಅಂತ ಗುರುತಿಸಲಾಗಿದೆ. ಡಾಕ್ಟರ್ ಸರ್ಜನ್ ಕೂಡ 45 ವರ್ಷ ವಯಸ್ಸು. 2020ರಿಂದ 2021 ನಡುವೆ ಅಂದರೆ ಕೊರೋನಾ ಟೈಮ್ನಲ್ಲಿ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಈತ ಕೆಲಸ ಮಾಡಿದ್ದ. ಇದೇ ಟೈಮ್ನಲ್ಲಿ ದಿಲ್ಲಿ ದಾಳಿಕೋರ ಉಮರ್ ಕೂಡ ಇಲ್ಲೇ ಕೆಲಸ ಮಾಡಿದ್ದ. ಆರಂಭಿಕ ಮಾಹಿತಿ ಪ್ರಕಾರ ಈ ವೈಟ್ ಕಾಲರ್ ಉಗ್ರರೊಂದಿಗೆ ಈತನಿಗೆ ಸಂಪರ್ಕ ಇದೆ, ಹೀಗಾಗಿ ಅರೆಸ್ಟ್ ಮಾಡಲಾಗಿದೆ. ಇನ್ನು ದಿಲ್ಲಿ ಸ್ಫೋಟದ ಉಗ್ರ ಡಾಕ್ಟರ್ ಉಮರ್ ನಬಿ ಬಗ್ಗೆ ಹೊಸ ಮಾಹಿತಿ ಸಿಗ್ತಾ ಇದೆ. ಸ್ಫೋಟಕ ತಯಾರಿಕೆಯಲ್ಲಿ ಉಮರ್ ಮೊಹಮ್ಮದ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದ, ಕಲ್ತು ಬಿಟ್ಟಿದ್ದ ಫುಲ್ ಅಂತ. ಘಟನಾ ಸ್ಥಳದಿಂದ 52ಕ್ಕೂ ಅಧಿಕ ಸ್ಫೋಟಕ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದ ಫಾರೆನ್ಸಿಕ್ ಟೀಮ್ ಉಗ್ರ ಡಾಕ್ಟರ್ ಉಮರ್ನನ್ನ ಎಕ್ಸ್ಪರ್ಟ್ ಅಂತ ಹೇಳಿದೆ. ಈತ ಅಮೋನಿಯಂ ನೈಟ್ರೇಟ್, ಪೆಟ್ರೋಲಿಯಂ ಆಯಿಲ್ ಮತ್ತು ಡಿಟೋನೇಷನ್ ಮೆಟೀರಿಯಲ್ಗಳನ್ನು ಬಳಸಿ ಸ್ಫೋಟಕಗಳನ್ನು ತಯಾರಿಸಿದ್ದಾನೆ. ಇದನ್ನು ತಯಾರಿಸೋಕೆ ಜಸ್ಟ್ 5ರಿಂದ 10 ನಿಮಿಷ ಸಾಕು ಅಂತ ಹೇಳಿದ್ದಾರೆ. ಇನ್ನು ದಿಲ್ಲಿಯ ಕೆಂಪುಕೋಟೆ ಪಕ್ಕದಲ್ಲಾಗಿರೋ ಸ್ಫೋಟ ಎಷ್ಟು ಇಂಟೆನ್ಸ್ ಇತ್ತು ಅನ್ನೋದನ್ನು ತೋರಿಸೋ CCTV ಫುಟೇಜ್ ಈಗ ಹೊರಬಿದ್ದಿದೆ. ಅದರಲ್ಲಿ ಸ್ಫೋಟ ಆದ ಬೆನ್ನಲ್ಲೇ ಅಲ್ಲೇ ಹತ್ತಿರದಲ್ಲಿದ್ದ ರೆಡ್ ಫೋರ್ಟ್ ಅಂಡರ್ಗ್ರೌಂಡ್ ರೈಲ್ವೆ ಸ್ಟೇಷನ್ ಕೂಡ ಶೇಕ್ ಆಗಿದೆ. ಅಲ್ಲಿದ್ದ ಜನರೆಲ್ಲ ಒಮ್ಮೆಲೆ ಗಾಬರಿಗೊಂಡು ಓಡ್ತಿರೋದು ಫುಟೇಜ್ನಲ್ಲಿ ಕ್ಯಾಪ್ಚರ್ ಆಗಿದೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿರೋ ನೌಗಾಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೊಡ್ಡ ಸ್ಫೋಟ ಉಂಟಾಗಿ 9 ಮಂದಿ ಮೃತಪಟ್ಟರು, 32 ಮಂದಿ ಗಾಯಗೊಂಡ್ರು. ಈಗ ಆ ಘಟನೆಯ ದೃಶ್ಯ ಕೂಡ ಲಭ್ಯ ಆಗಿದೆ. ಸ್ಫೋಟ ಒಂದು ಭಾರಿ ಮಿಸೈಲ್ ಬಂದು ಅಪ್ಪಳಿಸಿದ್ರೆ ಯಾವ ರೀತಿ ಇಂಟೆನ್ಸಿಟಿ ಇರುತ್ತೆ ಆ ರೀತಿ ಆಗಿದೆ. ಆಕಾಶದ ಎತ್ತರಕ್ಕೆ ಬೆಂಕಿ ಹಾರಿದೆ, ಪೊಲೀಸ್ ಸ್ಟೇಷನ್ ಧ್ವಂಸವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿ ಕೊಟ್ವಿ. ಫರೀದಾಬಾದ್ನಲ್ಲಿ ಸೀಸ್ ಮಾಡಲಾಗಿದ್ದ ಅಮೋನಿಯಂ ನೈಟ್ರೇಟ್ ಇತ್ತಲ್ಲ, ಅದನ್ನ ತನಿಖೆಗೆ ಅಂತ ಹೇಳಿ ಕಾಶ್ಮೀರಕ್ಕೆ ತಗೊಂಡೋಗಿ ಇಟ್ಟಿದ್ರು. ಅದು ಅಲ್ಲಿ ಫೋರೆನ್ಸಿಕ್ ಪರೀಕ್ಷೆ ವೇಳೆ ಆಕ್ಸಿಡೆಂಟಲಿ ಸ್ಫೋಟ ಆಗಿರೋದು. ಆ ಸ್ಫೋಟದ ತೀವ್ರತೆಗೆ 9 ಜನ ಮೃತಪಟ್ಟು ಈಗ ಕಳ್ಕೊಂಡಿದ್ದಾರೆ. ಬೀದಿಲಿದ್ದ ನಾಯಿಗಳು, ಪಕ್ಷಿಗಳು ಎಲ್ಲ ದಿಕ್ಕಾಪಾಲಾಗಿ ಓಡೋಗಿದ್ದಾವೆ. ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿದ್ದ ಮನುಷ್ಯರಿಗೂ ಕೂಡ ಕಂಪನದ ಅನುಭವ ಆಗಿದೆ. ಇದರ ಬಗ್ಗೆ ಕೂಡ ಜೋರಾಗಿ ತನಿಖೆ ನಡೀತಾ ಇದೆ. ನಾವು ಕೂಡ ಈ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ವಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಸಾಲಾಗಿ ಬರ್ತಿರೋ ಮೆಂಬರ್ ಓನ್ಲಿ ಕಾಂಟೆಂಟ್ ವಿಡಿಯೋಸ್ ಎಲ್ಲವನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು ಆಸಕ್ತರು. ಏನೋ ಸ್ನೇಹಿತರೆ, ಮಿಡಲ್ ಈಸ್ಟ್ ನಿಂದ ಮತ್ತೊಂದು ಆಘಾತಕಾರಿ ಮಾಹಿತಿ ಸಿಗ್ತಾ ಇದೆ. ಇರಾನ್ ಇಸ್ರೇಲ್ ನಡುವೆ ಮತ್ತೊಂದು ಸುತ್ತಿನ ಯುದ್ಧ ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ. ಆದರೆ ಯಾವಾಗಂತ ಎಕ್ಸಾಕ್ಟ್ ಆಗಿ ಟೈಮ್ ಗೊತ್ತಿಲ್ಲ ಅಂತ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಇದರ ಪ್ರಕಾರ ಕಳೆದ ಜೂನ್ನಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ವೇಳೆ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂಗೆ ಡ್ಯಾಮೇಜ್ ಆಗಿತ್ತು. ಆದರೆ ಅಪಾಯ ಇನ್ನೂ ಹಾಗೆ ಉಳ್ಕೊಂಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಒಟ್ಟು ಸೇರಿ ಮಾಡಿರೋ ದಾಳಿಯಿಂದ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳಿಗೆ ಸಣ್ಣ ಡ್ಯಾಮೇಜ್ ಆಗಿದೆ ಅಷ್ಟೇ. ಇರಾನ್ ಹತ್ರ ಇನ್ನೂ ಎನ್ರಿಚ್ ಮಾಡಿರೋ ಯುರೇನಿಯಂ ರಾಶಿ ಇದೆ. ಅದನ್ನು ಬಳಸಿಕೊಂಡು ಕನಿಷ್ಠ 11 ಅಣು ಸ್ಫೋಟಕಗಳನ್ನು ಮಾಡ್ಬೋದು. ಹಾಗೆ ಈ ಯುರೇನಿಯಂ ಇಸ್ರೇಲ್ ದಾಳಿಯಿಂದಾಗಿ ಅವಶೇಷಗಳ ಅಡಿ ಹುದುಗಿ ಹೋಗಿದೆ ಅಂತ ಇರಾನ್ ಹೇಳುತ್ತೆ. ಆದರೆ ಇರಾನ್ ಇದನ್ನು ರಕ್ಷಿಸೋಕೆ ಸೇಫ್ ಜಾಗಕ್ಕೆ ತಗೊಂಡು ಹೋಗಿ ಮೂವ್ ಮಾಡಿಬಿಟ್ಟಿತ್ತು ಅಂತ ಇಸ್ರೇಲ್ ಹೇಳ್ತಾ ಇದೆ. ಹೀಗಾಗಿ ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮ ಇನ್ನು ಜೀವಂತವಾಗಿರೋದನ್ನು ಮುಂದಿಟ್ಕೊಂಡು ದಾಳಿ ಮಾಡಬಹುದು. ಜೂನ್ ಯುದ್ಧದ ನಂತರ ಅಮೆರಿಕ ಇರಾನ್ ಜೊತೆ ಮಾತುಕತೆ ನಡೆಸೋಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಸಫಲ ಆಗ್ತಾ ಇಲ್ಲ. 2015ರ ಇರಾನ್ ನ್ಯೂಕ್ಲಿಯರ್ ಡೀಲ್ನ ಡೇಟ್ ಕೂಡ ಅದು ಮುಗಿದು ಹೋಗ್ಬಿಟ್ಟಿದೆ, ಎಕ್ಸ್ಪೈರ್ ಆಗಿಬಿಟ್ಟಿದೆ. ಇರಾನ್ ಮೇಲೆ ಹೊಸ ಸ್ಯಾಂಕ್ಷನ್ಗಳು ಕೂಡ ಬಿದ್ದಿವೆ. ಹಾಗೆ ಹೊಸ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಫೆಸಿಲಿಟಿಗಳನ್ನು ಕೂಡ ನಿರ್ಮಾಣ ಮಾಡೋದನ್ನು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ಪರಿಶೀಲಿಸೋಕ್ಕೂ ಕೂಡ ಬಿಡದೆ ಅದನ್ನು ಕೂಡ ಮುಚ್ಚಿಡ್ತಾ ಇದ್ದಾರೆ ಇರಾನ್ನವರು. ಹೀಗಾಗಿ ಇದೆಲ್ಲವನ್ನು ಮುಂದಿಟ್ಕೊಂಡು ಇರಾನ್ ಮೇಲೆ ಇಸ್ರೇಲ್ ಮತ್ತೆ ದಾಳಿ ಮಾಡುತ್ತೆ, ಯುದ್ಧ ನಡೆಯುತ್ತೆ ಅಂತ ಹೇಳಿ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಅಷ್ಟೇ ಅಲ್ಲ, ಇದಕ್ಕೆ ಇರಾನ್ ಕೂಡ ತಯಾರಿ ಮಾಡ್ಕೊಳ್ತಾ ಇದೆ. ತನ್ನ ಮಿಸೈಲ್ ಪ್ರೊಡಕ್ಷನನ್ನು ಜಾಸ್ತಿ ಮಾಡಿದೆ. ಒಂದೇ ಸಮನೆ ಇಸ್ರೇಲ್ ಮೇಲೆ 2000 ಮಿಸೈಲ್ಗಳನ್ನು ಸುರಿಯೋಕೆ ಇರಾನ್ ದಿನದ 24 ಗಂಟೆ ಕೆಲಸ ಮಾಡಿ ಮಿಸೈಲ್ ಫ್ಯಾಕ್ಟರಿಯನ್ನು ಆನ್ ಇಟ್ಕೊಂಡು ರಾಶಿ ಹಾಕೊಳ್ತಾ ಇದ್ದಾರೆ ಅಂತಲೂ ರಿಪೋರ್ಟ್ ಮಾಡಿದೆ. ಮತ್ತೊಂದು ಕಡೆ ಸ್ನೇಹಿತರೆ, ತನ್ನ ಪರಮಾಣು ಸೈಟ್ಗಳ ಮೇಲೆ ದಾಳಿ ಮಾಡಿದ್ದಕ್ಕೆ ಜೂನ್ ದಾಳಿಗೆ ಅಮೆರಿಕ ಮತ್ತು ಇಸ್ರೇಲ್ ರಾಷ್ಟ್ರಗಳನ್ನು ಹೊಣೆ ಮಾಡಬೇಕು ಅಂತ ಇರಾನ್ ವಿಶ್ವಸಂಸ್ಥೆಯಲ್ಲಿ ಕೇಳಿಕೊಂಡಿದೆ. ಇದಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕ್ರಮ ತಗೋಬೇಕು ಅಂತಲೂ ಆಗ್ರಹ ಮಾಡಿದೆ. ವಿಶ್ವಸಂಸ್ಥೆ ಮುಖ್ಯಸ್ಥ ಆಂಟೋನಿಯೋ ಗುಟೆರಸ್ ಮತ್ತು ಭದ್ರತಾ ಮಂಡಳಿಗೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ. ಇನ್ನು ಈ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಪ್ರತಿಕ್ರಿಯೆ ಕೊಟ್ಟಿದೆ.
ದಿಲ್ಲಿಲಿ ಸ್ಫೋಟ ಮಾಡಿದ ಉಗ್ರರು ಜೈಷ್ ಉಗ್ರರೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಅಂತ ಭಾರತ ಹೇಳ್ತಾ ಇದೆಯಲ್ಲ ಅನ್ನೋ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ಪಾಕ್ ವಿದೇಶಾಂಗ ವಕ್ತಾರರು ಹೌದಾ, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಅನ್ನೋ ರಾಗವನ್ನು ತೆಗೆದಿದ್ದಾರೆ. ಅಲ್ಲದೆ ಅಣ್ವಸ್ತ್ರ ವಿಚಾರವಾಗೂ ಕೂಡ ಮಾತನಾಡಿದ್ದಾರೆ. ಇತ್ತೀಚೆಗಷ್ಟೇ ಟ್ರಂಪ್, ಪಾಕ್ ಸೇರಿ ಇತರ ಕೆಲ ರಾಷ್ಟ್ರಗಳು ಅಣ್ವಸ್ತ್ರ ಪರೀಕ್ಷೆ ಮಾಡ್ತಿವೆ, ಹೀಗಾಗಿ ನಾವು ನ್ಯೂಕ್ಲಿಯರ್ ಟೆಸ್ಟ್ ನಡೆಸೋಕೆ ತಯಾರಾಗಬೇಕು ಅಂತ ಪೆಂಟಗನ್ಗೆ ಆದೇಶ ಕೊಟ್ಟಿದ್ರು. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿದ್ದ ಭಾರತ, ಪಾಕ್ ದಶಕಗಳಿಂದಲೂ ರಹಸ್ಯವಾಗಿ ಅಣ್ವಸ್ತ್ರ ಚಟುವಟಿಕೆ ನಡೆಸ್ತಾನೆ ಬಂದಿದೆ, ರಫ್ತು ನಿಯಂತ್ರಣ ಉಲ್ಲಂಘನೆ ಹಾಗೂ ಕಳ್ಳ ಸಾಗಾಣಿಕೆ ಮಾಡ್ತಾನೆ ಬಂದಿದೆ ಅಂತ ಜಾಡಿಸಿತ್ತು. ಅದಕ್ಕೀಗ ಪಾಕ್ ಟ್ರಂಪ್ ಹೇಳಿಕೆಯನ್ನ ಭಾರತ ತಿರುಚೋ ಕೆಲಸ ಮಾಡ್ತಿದೆ, ಸತ್ಯ ಮರೆಮಾಚಿಸಿದೆ. ಭಾರತ ನಮ್ಮ ಮೇಲೆ ಸುಮ್ಮನೆ ಆರೋಪಗಳನ್ನು ಮಾಡ್ತಿದೆ. 1998 ಮೇನಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ವಿ, ಅದೇ ಲಾಸ್ಟ್. ನ್ಯೂಕ್ಲಿಯರ್ ಟೆಸ್ಟ್ ವಿಚಾರವಾಗಿ ನಾವು ಅಂತಾರಾಷ್ಟ್ರೀಯ ನಿಯಮಗಳಿಗೆ ಕಮಿಟ್ ಆಗಿದ್ದೀವಿ ಅನ್ನೋ ಪ್ರತಿಕ್ರಿಯೆ ಕೊಟ್ಟಿದೆ ಪಾಕಿಸ್ತಾನ. ಇನ್ನೊಂದು ಕಡೆ ಬಲೂಚಿಸ್ತಾನ್ನಲ್ಲಿ ದೊಡ್ಡ ದಮನಕಾರಿ ಕೆಲಸ ಶುರುವಾಗಿದೆ. ಮುನೀರನ ಕೈಗೊಂಬೆಯಾಗಿರೋ ಬಲೂಚಿಸ್ತಾನದ ಸರ್ಫರಾಜ್ ಬುಕ್ಟಿ ಸರ್ಕಾರ ಬಲೂಚಿಸ್ತಾನ್ ಹೋರಾಟಗಾರರನ್ನ ಹಿಡಿದು ಒಳಗೆ ಹಾಕ್ತಾ ಇದೆ. ಯಾವುದೇ ಕಾರಣ ಕೊಡದೆ ಅನೇಕರನ್ನ ಬಂಧಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿರೋರ ಫ್ಯಾಮಿಲಿಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಹಿತಿ ಕೊಡಿ ಅಂದರೆ ಗೊತ್ತಿಲ್ಲ ಅಂತಿದ್ದಾರೆ. ಅವರು ಬಂಡುಕೋರರ ಗುಂಪು ಸೇರಿರ್ಬೋದು, ಬೇರೆ ರಾಷ್ಟ್ರಗಳಿಗೆ ಪಲಾಯನ ಮಾಡಿರ್ಬೋದು, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಬಲೂಚಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಬಲೂಚಿಸ್ತಾನದಾದ್ಯಂತ ಮತ್ತೆ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ನಾವು 3 ದಿನ ಇಂಟರ್ನೆಟ್ ಬಂದ್ ಮಾಡ್ತಾ ಇದ್ದೀವಿ ಅಂತ ಬಲೂಚಿಸ್ತಾನ್ ಸರ್ಕಾರ ಹೇಳಿದೆ. ಇನ್ನೊಂದು ಕಡೆ ಇಸ್ಲಾಮಾಬಾದ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಭದ್ರತಾ ಪಡೆ 4 ಟಿಟಿಪಿ ಬಂಡುಕೋರರನ್ನ ಬಂಧಿಸಿರೋದಾಗಿ ಹೇಳಿದೆ. ಇನ್ನು ಸ್ನೇಹಿತರೆ, ಈಗ ಭಾರತದಲ್ಲಿ 10 ಕೋಟಿ ಜನರಿಗೆ ಆಲ್ರೆಡಿ ಡಯಾಬಿಟೀಸ್ ಇದೆ. 13 ಕೋಟಿ ಜನ ಪ್ರೀ ಡಯಾಬಿಟೀಸ್ ಹಂತದಲ್ಲಿದ್ದಾರೆ. ಆದರೆ ಜನ ನಿದ್ರೆ, ಕ್ಯಾಲೋರಿ, ಸ್ಟೆಪ್ಸ್ ಎಲ್ಲವನ್ನ ಟ್ರ್ಯಾಕ್ ಮಾಡ್ತಾರೆ, ಆದರೆ ಶುಗರ್ ಲೆವೆಲ್ ಮಾತ್ರ ಚೆಕ್ ಮಾಡಲ್ಲ. ಬೀಟೋ ಕಾರು ಗ್ಲುಕೋಮೀಟರ್ ಮೂಲಕ ನೀವು ನಿಮ್ಮ ಸಕ್ಕರೆ ಪ್ರಮಾಣವನ್ನು ಮನೆಯಲ್ಲೇ ಕಂಡುಹಿಡಬಹುದು. ಇದು ಸ್ಮಾರ್ಟ್ ಗ್ಲುಕೋಮೀಟರ್, ಬಳಸೋಕು ಕೂಡ ತುಂಬಾ ಈಸಿ. ಆಂಡ್ರಾಯ್ಡ್ ಮೊಬೈಲ್ಗೆ ನೇರ ಕನೆಕ್ಟ್ ಆಗುತ್ತೆ. ಬ್ಯಾಟ್ರಿ ಸೆಲ್ ಹಾಕಬೇಕಂತಿಲ್ಲ, ಚಾರ್ಜ್, ಬ್ಲೂಟೂತ್ ಏನೂ ಬೇಡ. ಹಾಗೆ ಬೀಟೋ ಆ್ಯಪ್ ಮೂಲಕ ನೀವು ಶುಗರ್ ಡೇಟಾ ಟ್ರ್ಯಾಕ್ ಮಾಡ್ಬೋದು, ವೀಕ್ಲಿ, ಮಂತ್ಲಿ ಎಲ್ಲ. ಅಲ್ಲದೆ ಡಾಕ್ಟರ್ಸ್ ಜೊತೆಗೆ ಅಲ್ಲೇ ಶೇರ್ ಕೂಡ ಮಾಡ್ಬೋದು. ಜಸ್ಟ್ 615 ರೂಪಾಯಿಗೆ ಇದು ಸಿಗ್ತಾ ಇದೆ. ಅಮೆಝಾನ್ನಲ್ಲಿ 4.3 ಸ್ಟಾರ್ ರೇಟಿಂಗ್ ಇದ್ದು CDSCO ಹಾಗೂ ISO ಸರ್ಟಿಫೈಡ್ ಕೂಡ. ಖರೀದಿ ಮಾಡೋಕೆ ಡಿಸ್ಕ್ರಿಪ್ಷನ್, ಪಿನ್ ಕಾಮೆಂಟ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಇನ್ನು ರಷ್ಯಾ ಮತ್ತು ಅಜರ್ಬೈಜಾನ್ ನಡುವೆ ಉದ್ವಿಗ್ನತೆ ಎದ್ದಿದೆ. ಶುಕ್ರವಾರ ಯುಕ್ರೇನ್ನಲ್ಲಿರುವ ಅಜರ್ಬೈಜಾನ್ನ ರಾಯಭಾರ ಕಚೇರಿಗೂ ರಷ್ಯಾದ ದಾಳಿಯಿಂದ ಡ್ಯಾಮೇಜ್ ಆಗಿತ್ತು. ರಷ್ಯಾದ ಮಿಸೈಲ್ ರಾಯಭಾರ ಕಚೇರಿ ಆವರಣದಲ್ಲಿ ಹೋಗ್ಬಿದ್ದಿತ್ತು. ಇದರಿಂದ ದೊಡ್ಡ ಸ್ಫೋಟ ಆಗಿ ಎಂಬಸಿಯ ಕೆಲ ಫೆಸಿಲಿಟಿ, ವಾಹನಗಳಿಗೆ ಡ್ಯಾಮೇಜ್ ಆಗಿತ್ತು. ಅದಕ್ಕೆ ಅಜರ್ಬೈಜಾನ್ ಕಿಡಿಕಾರಿದೆ. ಅಜರ್ಬೈಜಾನ್ ವಿದೇಶಾಂಗ ಸಚಿವಾಲಯ ರಷ್ಯಾ ರಾಯಭಾರಿಗೆ ಸಮನ್ಸ್ ಕೊಟ್ಟಿದೆ. ಡಿಪ್ಲೊಮ್ಯಾಟಿಕ್ ಮಿಷನ್ ಮೇಲೆ ಈ ರೀತಿ ದಾಳಿ ಆಗೋದನ್ನ ಸಹಿಸಿಕೊಳ್ಳಕ್ಕಾಗಲ್ಲ. ಈ ಕುರಿತು ರಷ್ಯಾ ಸರಿಯಾಗಿ ತನಿಖೆ ನಡೆಸಿ ವಿವರಣೆ ಕೊಡಬೇಕು. ಹಾಗೆ 2024 ಜನವರಿ 2ನೇ ತಾರೀಕು ರಷ್ಯಾದ ಕೆಂಜಾಲ್ ಮಿಸೈಲ್ನಿಂದ ರಾಯಭಾರ ಕಚೇರಿಯಿಂದ ಜಸ್ಟ್ 35 ಹೆಜ್ಜೆಗಳ ದೂರದಲ್ಲಿ ಸುಮಾರು 3 ಮೀಟರ್ ಅಗಲದ ಗುಂಡಿ ಕ್ರೇಟರ್ ಸೃಷ್ಟಿಯಾಗಿತ್ತು. ಹಾಗೆ ಮತ್ತೊಂದು ಕಡೆ ಸ್ಫೋಟಗೊಳ್ಳದ ರಾಕೆಟ್ ಕೂಡ ಸಿಕ್ಕಿತ್ತು. ಇದೆಲ್ಲ ಸರಿಯಿಲ್ಲ ಅಂತ ಸಮನ್ಸ್ನಲ್ಲಿ ಕಿಡಿಕಾರಿದೆ. ಅತ ಎಂಬಸಿ ಮೇಲಾಗಿರೋ ಹೊಸ ದಾಳಿ ಕುರಿತು ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ ಮತ್ತು ಅಜರ್ಬೈಜಾನ್ ಅಧ್ಯಕ್ಷ ಇಲ್ಹಾಮ್ ಅಲಿಯೇವ್ ಕೂಡ ಫೋನ್ ಕಾಲ್ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಈ ವೇಳೆ ಅಲಿಯೇವ್ ಈ ದಾಳಿಯನ್ನು ತೀವ್ರ ಖಂಡಿಸಿದ್ದಾರೆ. ಅಂದಹಾಗೆ ರಷ್ಯಾ ದಾಳಿಯಿಂದ ಯುಕ್ರೇನ್ನಲ್ಲಿರೋ ಅಜರ್ಬೈಜಾನ್ ಮಿಷನ್ಗಳಿಗೆ ಹಾನಿಯಾಗಿರೋದು ಇದೇ ಮೊದಲ ಬಾರಿ ಏನಲ್ಲ. ಈ ಹಿಂದೆ 2022ರಲ್ಲಿ ಯುಕ್ರೇನ್ನ ಖಾರ್ಕಿವ್ನಲ್ಲಿರೋ ಅಜರ್ಬೈಜಾನ್ ಕಾನ್ಸುಲೇಟ್ ಕಚೇರಿಗೆ ಡ್ಯಾಮೇಜ್ ಆಗಿತ್ತು. ಇದೇ ವರ್ಷ ಆಗಸ್ಟ್ನಲ್ಲೂ ಕೂಡ ಕಿಯವ್ನಲ್ಲಿರೋ ಎಂಬಸಿಗೆ ಡ್ಯಾಮೇಜ್ ಆಗಿತ್ತು. ಈಗ ಮತ್ತೆ ಘಟನೆ ರಿಪೀಟ್ ಆಗಿದೆ. ಇನ್ನು ಇರಾನ್ನಲ್ಲಿ ಭೀಕರ ಬರಗಾಲ ಆವರಿಸಿದೆ. ಕುಡಿಯೋಕೆ ಸರಿಯಾಗಿ ನೀರಿಲ್ಲದೆ ಒದ್ದಾಡ್ತಿದ್ದಾರೆ. ಅಲ್ಲಿನ ಡ್ಯಾಮ್ಗಳು ಕೂಡ ಖಾಲಿ ಆಗ್ತಿವೆ. ಹೀಗಾಗಿ ಕಳೆದ ಶುಕ್ರವಾರ ಜನ ಬೇಗನೆ ಮಳೆಯಾಗಲಿ ಅಂತ ತೆಹರಾನ್ನ ಇಮಾಮ್ ಜಾದೆ ಸಲೈ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದಾರೆ. ಈ ವರ್ಷ ದೇಶದಲ್ಲಿ ಕೇವಲ 152 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಅಂದರೆ ಕಳೆದ 57 ವರ್ಷಗಳ ಆವರೇಜ್ಗೆ ಹೋಲಿಸಿದ್ರೆ 40% ಕಮ್ಮಿ. ಇರಾನ್ನ 31 ರಾಜ್ಯಗಳ ಪೈಕಿ 15 ರಾಜ್ಯಗಳಲ್ಲಿ ಮಳೆನೇ ಆಗಿಲ್ಲ. ಹೀಗಾಗಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ. ಇದನ್ನ ಸರಿದೂಗಿಸೋಕೆ ಸರ್ಕಾರ ಕೂಡ ನೀರಿನ ಬಳಕೆಯನ್ನ ಮಿತಿಗೊಳಿಸೋಕೆ ಕ್ರಮ ತಗೊಂಡಿದೆ. ತೆಹರಾನ್ ಅಲ್ಲಿನ ಅತಿದೊಡ್ಡ ನಗರವಾಗಿದ್ದು ಅಲ್ಲಿ 90 ಲಕ್ಷಕ್ಕೂ ಅಧಿಕ, ಅಂದ್ರೆ ಹತ್ತತ್ರ 1 ಕೋಟಿ ಜನ ವಾಸ ಮಾಡ್ತಿದ್ದಾರೆ. ಹೀಗಾಗಿ ಅವರಿಗೆ ಪ್ರತಿದಿನ 3 ಮಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನೀರು ಬೇಕಾಗುತ್ತೆ. ಆದ್ರೆ ಈಗ ಅಷ್ಟು ನೀರು ಸಿಗ್ತಾ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ನೀರನ್ನ ಈಗ ಪಡಿತರ ರೂಪದಲ್ಲಿ, ಅಂದ್ರೆ ನಮ್ಮಲ್ಲಿ ರೇಷನ್ ಕೊಡೋ ರೀತಿಯಲ್ಲಿ ಕೊಡಬೇಕಾಗಿದೆ ಅಂತ ಅಲ್ಲಿನ ಇಂಧನ ಸಚಿವ ಅಬ್ಬಾಸ್ ಅಲಿ ಅಬಾದ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ದೇಗುಲ ವಿಚಾರವಾಗಿ ಮತ್ತೆ ಹೊಡೆದಾಡಿಕೊಂಡಿರೋ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2 ರಾಷ್ಟ್ರಗಳಿಗೂ ಟ್ಯಾರಿಫ್ ಬೆದರಿಕೆ ಹಾಕಿ ಈ ಯುದ್ಧವನ್ನ ನಿಲ್ಲಿಸಿದ್ದೀನಿ ಅಂತ ತಮಗೆ ತಾವೇ ಮತ್ತೆ ಶಹಬಾಷ್ಗಿರಿ ಕೊಡ್ಕೊಂಡಿದ್ದಾರೆ. ಕಾಂಬೋಡಿಯನ್ PM ಹನ್ ಮ್ಯಾನೆಟ್ ಮತ್ತು ಥೈಲ್ಯಾಂಡ್ ಪ್ರಧಾನಿ ಅನುಟಿನ್
ಚಾರ್ನ್ ವಿರಾಕುಲ್ ಅವರಿಗೆ ಕಾಲ್ ಮಾಡಿದೆ. ಈ ವೇಳೆ ನಾವು ಇಬ್ಬರು ನಾಯಕರಿಗೂ ಯುದ್ಧ ಇಮಿಡಿಯೇಟ್ ನಿಲ್ಲಿಸಿಲ್ಲ, ಅಂದ್ರೆ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿ ಧಮಕಿ ಹಾಕಿದೆ. ಹೀಗಾಗಿ ಇಬ್ರು ಕೂಡ ತೆಪ್ಪಗಾದ್ರು. ಸೊ ನಾನೇ ಈ ಯುದ್ಧವನ್ನ ಮತ್ತೆ ನಿಲ್ಲಿಸಿದೆ 2ನೇ ಸಲ. ಮುಂದೆ ಇಬ್ಬರು ನಾಯಕರು ಪರಸ್ಪರ ಚೆನ್ನಾಗಿರ್ತಾರೆ ಅಂತ ಭಾವಿಸುವುದಾಗಿ ಟ್ರಂಪ್ ಹೇಳಿದ್ದಾರೆ. ಇನ್ನು ಈ ಸಂಘರ್ಷ ಸಂಬಂಧ ಮಲೇಷ್ಯಾ ಪಿಎಂ ಅನ್ವರ್ ಇಬ್ರಾಹಿಂ ಕೂಡ ಟ್ರಂಪ್ಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ಕೌಲಾಲಂಪುರ್ನಲ್ಲಿ ಇತ್ತೀಚೆಗೆ ನಡೆದ ಶಾಂತಿ ಮಾತುಕತೆ ಪರಿಣಾಮ 2 ರಾಷ್ಟ್ರಗಳು ಗಡಿಯಿಂದ ತಮ್ಮ ಸೇನೆಯನ್ನ ಹಿಂದಕ್ಕೆ ತಗೊಂಡಿವೆ. ಹೀಗಾಗಿ ಸಂಘರ್ಷ ನಿಲ್ಲಿಸುವಲ್ಲಿ ಟ್ರಂಪ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಹೇಳಿ ಅನ್ವರ್ ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಬೀಫ್, ಕಾಫಿ ಹಾಗೂ ಮಾವು, ಬಾಳೆಹಣ್ಣು, ಪೈನಾಪಲ್, ಕಲ್ಲಂಗಡಿ ಸೇರಿದಂತೆ ಹಲವು ಹಣ್ಣುಗಳ ಆಮದಿನ ಮೇಲೆ ಟ್ರಂಪ್ ಟ್ಯಾರಿಫ್ ತೆಗೆದುಹಾಕಿದ್ದಾರೆ. ಅಲ್ಲದೆ ಟೀ, ಕೋಕಾ, ಮಸಾಲೆ ಪದಾರ್ಥ ಹಾಗೂ ರಸಗೊಬ್ಬರ ಮೇಲಿನ ಟ್ಯಾರಿಫ್ ಅನ್ನು ರಿಮೂವ್ ಮಾಡಿದ್ದಾರೆ. ಅಮೆರಿಕದಲ್ಲಿ ಬೆಲೆ ಏರಿಕೆ ಆಗ್ತಿದೆ ಅಂತ ಹೇಳಿ ಜನ ರುಚಿಗೇಳ್ತಾ ಇದ್ದಾರೆ. ಹೀಗಾಗಿ ವರ್ಜೀನಿಯಾ, ನ್ಯೂಜೆರ್ಸಿ ಮತ್ತು ಇತರ ರಾಜ್ಯಗಳಲ್ಲಿ ಡೆಮೊಕ್ರೆಟಿಕ್ ಪಾರ್ಟಿ ಜಯಗಳಿಸೋಕೆ ಸಾಧ್ಯ ಆಯಿತು. ಟ್ರಂಪ್ಗೆ ಪೊಲಿಟಿಕಲಿ ಬೆಂಕಿ ಇಡ್ತಾ ಇದೆ ಟ್ಯಾರಿಫ್. ಹೀಗಾಗಿ ಈ ಕ್ರಮ ತಗೊಂಡಿದ್ದಾರೆ. ಇನ್ನೊಂದು ಕಡೆ ಇದೇ ಟ್ರಂಪ್ ಸರ್ಕಾರ ಸ್ವಿಟ್ಜರ್ಲ್ಯಾಂಡ್ ಜೊತೆಗಿನ ಟ್ರೇಡ್ ಅಗ್ರಿಮೆಂಟ್ ನ ಫ್ರೇಮ್ ವರ್ಕ್ ಅನ್ನು ಅನೌನ್ಸ್ ಮಾಡಿದೆ. ಇದರಲ್ಲಿ ಮುಂಚೆ ಸ್ವಿಟ್ಜರ್ಲ್ಯಾಂಡ್ ಮೇಲೆ ಹಾಕಿದ 39% ಟ್ಯಾರಿಫ್ ಅನ್ನು 15%ಗೆ ಇಳಿಸುತ್ತಾ ಇದ್ದಾರೆ. ಹಾಗೆ 2028ರವರೆಗೆ ಸ್ವಿಟ್ಜರ್ಲ್ಯಾಂಡ್ ಮೂಲದ ಕಂಪನಿಗಳು ಅಮೆರಿಕದಲ್ಲಿ ಸುಮಾರು $200 ಬಿಲಿಯನ್ ಹೂಡಿಕೆ ಮಾಡಲಿವೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್ ಹಾಗೂ ಲಿಕ್ಟೆನ್ಸ್ಟೈನ್ 3 ಸೇರಿ 2026ರ ಫಸ್ಟ್ ಕ್ವಾರ್ಟರ್ ನಲ್ಲಿ ಟ್ರೇಡ್ ಡೀಲ್ ಅನ್ನ ಫೈನಲೈಸ್ ಮಾಡ್ತಾ ಇದ್ದಾರೆ ಅಂತ ಅಮೆರಿಕದ ವೈಟ್ ಹೌಸ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇನ್ನು ವೆನೆಜುವೆಲಾ ಮೇಲೆ ಅಮೆರಿಕದ ದಾಳಿಗೆ ಸಂಬಂಧಪಟ್ಟಂತೆ ಟ್ರಂಪ್ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ವೆನೆಜುವೆಲಾದಿಂದ ನಶಾ ವಸ್ತು ಹೊರಟು ನಮ್ಮ ದೇಶಕ್ಕೆ ಬರೋದನ್ನ ನಾವು ತಡೆಯುವಲ್ಲಿ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೀವಿ, ಪ್ರಗತಿಯನ್ನು ಸಾಧಿಸಿದ್ದೇವೆ. ನಾನು ಈಗ ಆಲ್ರೆಡಿ ನಿರ್ಧಾರಕ್ಕೂ ಬಂದಿದ್ದೀನಿ, ಅದು ಏನು ಅಂತ ಇವಾಗಲೇ ಹೇಳಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಕಂಪ್ಲೀಟ್ ಆಗಿ ವೆನೆಜುವೆಲಾ ಸುತ್ತ ಸೇನಾ ಜಮಾವಣೆ ಮಾಡಿ ಹೊಡೆಯೋಕೆ ರೆಡಿ ಆಗಿರೋ ಟೈಮ್ನಲ್ಲಿ ಅದರ ಬಗ್ಗೆ ನಾವು ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ, ಇವತ್ತಷ್ಟೇ ಕೊಟ್ಟಿದ್ವಿ ಬೆಳಗ್ಗೆ. ಟ್ರಂಪ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ವೆನೆಜುವೆಲಾದ ಪಕ್ಕದ ದೇಶ ಕೊಲಂಬಿಯಾ ಕೂಡ ಅಲರ್ಟ್ ಆಗ್ತಿದೆ. ಈಗ ತಾನು ರೆಡಿ ಇರಬೇಕು ಅನ್ನೋ ಉದ್ದೇಶದಿಂದ ಸ್ವೀಡನ್ನಿಂದ $4.3 ಬಿಲಿಯನ್ ಮೌಲ್ಯದ ಯುದ್ಧ ವಿಮಾನ ಖರೀದಿ ಮಾಡೋಕೆ ಮುಂದಾಗಿದೆ. ವೆನೆಜುವೆಲಾ ಮೇಲಿನ ಅಮೆರಿಕದ ಅಗ್ರೆಸಿವ್ ಆಕ್ಷನ್ಸ್ ಇಂದ ಕೊಲಂಬಿಯಾ ಅಸಮಾಧಾನ ಹೊರಹಾಕಿದೆ. ಅವ್ರಿಗೂ ನರ್ವಸ್ನೆಸ್ ಶುರುವಾಗಿದೆ. ಅಮೆರಿಕ ವೆನೆಜುವೆಲಾವನ್ನ ಅಸ್ಥಿರಗೊಳಿಸೋಕೆ ಟ್ರೈ ಮಾಡ್ತಿದೆ. ಅಲ್ಲಿನ ತೈಲ ನಿಕ್ಷೇಪಗಳನ್ನ ವಶಕ್ಕೆ ತಗೊಳ್ಳೋಕೆ ನೋಡ್ತಾ ಇದೆ ಅಂತ ಟ್ರಂಪ್ ವಿರುದ್ಧ ಕೊಲಂಬಿಯಾ ಅಧ್ಯಕ್ಷ ಗುಸ್ಟಾವೋ ಪೆಟ್ರೋ ಆರೋಪಿಸಿದ್ರು. ಏನು, ಈ ಹಿಂದೆ ಟ್ರಂಪ್ ಈ ಕೊಲಂಬಿಯಾ ಅಧ್ಯಕ್ಷ ಗುಸ್ಟಾವೋ ಪೆಟ್ರೋ ಮೇಲೂ ಕೂಡ ಗಂಭೀರ ಆರೋಪಗಳನ್ನು ಮಾಡಿದ್ರು. ಮಡುರೋ ತರ ಇವರೂ ಮಾದಕ ವಸ್ತು ಜಾಲದ ಕಿಂಗ್ ಪಿನ್ ಅಂತ ಕರೆದಿದ್ರು. ಇದರ ಬೆನ್ನಲ್ಲೇ ಸ್ಯಾಮ್ ಗ್ರಿಫಿನ್ ಯುದ್ಧ ವಿಮಾನ ಖರೀದಿ ಮಾಡೋಕೆ ಕೊಲಂಬಿಯಾ ಸೈನ್ ಹಾಕಿದೆ. ಇನ್ನು ತೈವಾನ್ ವಿಚಾರವಾಗಿ ಚೀನಾ, ಜಪಾನ್ ನಡುವಿನ ಉದ್ವಿಗ್ನತೆ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಜಪಾನ್ಗೆ ಹೋಗೋದನ್ನು ಅವಾಯ್ಡ್ ಮಾಡಿ ಅಂತ ಚೀನಾ ತನ್ನ ಪ್ರಜೆಗಳಿಗೆ ಸಲಹೆ ಕೊಟ್ಟಿದೆ. ಅಷ್ಟೇ ಅಲ್ಲ, 2 ರಾಷ್ಟ್ರಗಳು ತಮ್ಮಲ್ಲಿರೋ ರಾಯಭಾರಿಗಳನ್ನು ಕೂಡ ಕರೆಸಿ ಸಮನ್ಸ್ ಕೊಟ್ಟಿವೆ. ಜಪಾನ್ ಪ್ರಧಾನಿ ಸನೈ ತಕಾಚಿ ಚೀನಾ ತೈವಾನ್ ಮೇಲೆ ದಾಳಿ ಮಾಡಿದ್ರೆ ಜಪಾನ್ ತೈವಾನ್ ನೆರವಿಗೆ ನಿಲ್ಲುತ್ತೆ, ಮಿಲಿಟರಿ ಸಪೋರ್ಟ್ ಕೊಡುತ್ತೆ, ನಾವು ಯುದ್ಧಕ್ಕೂ ಕೂಡ ಬರ್ತೀವಿ ಅನ್ನೋ ಹೇಳಿಕೆ ಕೊಟ್ಟರು. ಅದಕ್ಕೆ ಚೈನಾ ಬೆಂಕಿಯೊಂದಿಗೆ ಸರಸ ಆಡಬೇಡಿ, ಸುಟ್ಟು ಹೋಗ್ತೀರಿ ಅನ್ನೋ ಬೆದರಿಕೆ ಒಡ್ಡಿತ್ತು. ಅದರ ಬೆನ್ನಲ್ಲೇ 2 ರಾಷ್ಟ್ರಗಳ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ಈಗ ಮೇಲಕ್ಕೆ ಹೋಗ್ತಾ ಇದೆ. ಇನ್ನು ಎಪ್ಸ್ಟೀನ್ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಟ್ರಂಪ್ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಪ್ರಕರಣದ ಜೊತೆ ಲಿಂಕ್ ಹೊಂದಿದ್ದಾರೆ ಅನ್ನೋ ಆರೋಪದಲ್ಲಿ ಟ್ರಂಪ್ರ ರಾಜಕೀಯ ಪ್ರತಿಸ್ಪರ್ಧಿಗಳ ವಿರುದ್ಧ ತನಿಖೆ ನಡೆಸಬೇಕು ಅಂತ ಅಮೆರಿಕದ ಅಟಾರ್ನಿ ಜನರಲ್ ಪಾಮ್ ಬಾಂಡಿ ಆದೇಶ ಹೊರಡಿಸಿದ್ದಾರೆ. ಅಲ್ಲದೆ ಈ ತನಿಖೆಯ ನೇತೃತ್ವವನ್ನು ಮ್ಯಾನ್ಹ್ಯಾಟನ್ US ಅಟಾರ್ನಿ ಜೆ ಕ್ಲೇಟನ್ ಅವರಿಗೆ ವಹಿಸಿದ್ದಾರೆ. ಅಮೆರಿಕದಲ್ಲಿ ನಂಬಿಕಸ್ಥ ಪ್ರಾಸಿಕ್ಯೂಟರ್ಗಳಲ್ಲಿ ಕ್ಲೇಟನ್ ಕೂಡ ಪ್ರಮುಖ ವ್ಯಕ್ತಿ. ಅವರಿಗೆ ಜವಾಬ್ದಾರಿ ಕೊಡಲಾಗಿದೆ ಅಂತ ಈ ಬಾಂಡಿ ಹೇಳಿದ್ದಾರೆ. ಇದಕ್ಕೂ ಕೆಲ ಗಂಟೆಗಳ ಮುಂಚೆ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಈ ಎಪ್ಸ್ಟೀನ್ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಪೋಸ್ಟ್ ಹಾಕಿದರು. ಅದರಲ್ಲಿ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಮಾಜಿ ಟ್ರೆಜರಿ ಸೆಕ್ರೆಟರಿ ಲ್ಯಾರಿ ಸಮರ್ಸ್, ಲಿಂಕ್ಡ್ಇನ್ ಸಂಸ್ಥಾಪಕ ರೀಡ್ ಹಾಫ್ಮನ್ ಮತ್ತು JP ಮಾರ್ಗನ್ ಚೇಸ್ ಕಂಪನಿ ವಿರುದ್ಧ ತನಿಖೆ ನಡೆಸಬೇಕು ಅಂತ ಬಾಂಡಿಗೆ ಒತ್ತಾಯ ಮಾಡಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಟ್ರಂಪ್ರ ವಿಡಿಯೋವನ್ನು ಎಡಿಟ್ ಮಾಡಿ ಹಾಕಿದ್ದಕ್ಕೆ ಸಂಬಂಧಪಟ್ಟಂತೆ BBC ಸಾರಿ ಕೇಳಿದ್ರು ಕೂಡ ಟ್ರಂಪ್ ಶಾಂತವಾಗೋ ರೀತಿ ಕಾಣಿಸ್ತಾ ಇಲ್ಲ. ಈಗ $1 ರಿಂದ $5 ಬಿಲಿಯನ್ ವರೆಗೆ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ, ಬಹುಶಃ ಮುಂದಿನ ವಾರದಲ್ಲೇ ಪ್ರಕರಣ ದಾಖಲಿಸಬಹುದು ಅಂತ ಹೇಳಿದ್ದಾರೆ. ಅವರು ತಪ್ಪೊಪ್ಪಿಗೆ ಮಾಡೋ ತನಕ ಕೂಡ ಬೆದರಿಕೆ ಹಾಕಿದ್ರು. ಆಮೇಲೆ ಸುಮ್ಮನೆ ಆಗಿದ್ರು, ಏನು ಹೇಳಿಲ್ಲ. ಅವರು ಸಾರಿ ಕೇಳಿದ್ಮೇಲೆ ಈಗ ಒಪ್ಕೊಂಡಂಗೆ ಆಗುತ್ತಲ್ಲ BBCನವರು ಒಂದು ಅರ್ಥದಲ್ಲಿ. ಈಗ $1 ರಿಂದ $5 ಬಿಲಿಯನ್ ಮಾನನಷ್ಟ ಮೊಕದ್ದಮೆ ಅಂತ ಹೇಳಿ BBC ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇನ್ನು ಬ್ರೆಜಿಲ್ನಲ್ಲಿ ನಡೀತಾ ಇರೋ COP30 ಸಮಿಟ್ಗೆ, ಹವಾಮಾನ ಸಮಿಟ್ಗೆ ಮತ್ತೆ ಅಲ್ಲಿನ ಸ್ಥಳೀಯ ಹೋರಾಟಗಾರರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದಾರೆ. ಬೆಲಂನಲ್ಲಿ ನಡೀತಾ ಇರೋ ಈ ಸಮಿಟ್ಗೆ ಜಗತ್ತಿನ 100 ದೇಶಗಳಿಂದ ಸಾವಿರಾರು ಪ್ರತಿನಿಧಿಗಳು ಬಂದಿದ್ರು. ಹೀಗಿರುವಾಗ ಅಲ್ಲಿ 2ನೇ ಬಾರಿ ಇಂಥ ಪ್ರತಿಭಟನೆಯಾಗಿದೆ. ಸಮಿಟ್ ನಡೆಯೋ ಜಾಗಕ್ಕೆ ಒಂದೇ ಸಮನೆ ಜಮಾಯಿಸಿದ ಪ್ರತಿಭಟನಾಕಾರರು ನಮ್ಮ ಹಕ್ಕುಗಳನ್ನು ಕೊಡಿ ಅಂತ ಘೋಷಿಸಿದ್ದಾರೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪರಿಸರ ನಾಶ ಆಗ್ತಾ ಇದೆ. ಅಮೆಜಾನ್ ಕಾಡುಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ. ಈ ಸಮಿಟ್ ಮಾಡೋಕೇನೆ ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನು ಕಡಿದಿದ್ದಾರೆ ಅನ್ನೋದೆಲ್ಲ ಆಕ್ರೋಶ ಇದೆ.
ಅಲ್ಲಿನ ಸ್ಥಳೀಯ ನಿವಾಸಿಗಳು ಬುಡಕಟ್ಟು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಸರ ನಾಶ ಕಂಟಿನ್ಯೂ ಆಗ್ತಿದೆ ಅಭಿವೃದ್ಧಿ ಹೆಸರಲ್ಲಿ ಅಂತ ಹೇಳಿ. ಇನ್ನು ಭಾರತ ಕೆನಡಾ ನಡುವಿನ ವ್ಯಾಪಾರ ಸಂಬಂಧ ಕುರಿತು ಮಹತ್ವದ ಬೆಳವಣಿಗೆಯಾಗಿದೆ. ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಹಾಗೂ ಕೆನಡಾ ವಾಣಿಜ್ಯ ಸಚಿವ ಮನಿಂದರ್ ಸಿಧು ಮೀಟ್ ಆಗಿದ್ದಾರೆ. ಎರಡು ಕಡೆಯವರು ದ್ವಿಪಕ್ಷೀಯ ವ್ಯಾಪಾರವನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಎರಡು ರಾಷ್ಟ್ರಗಳ ಕಂಪನಿಗಳು ಎರಡೂ ರಾಷ್ಟ್ರಗಳಲ್ಲಿ ಹೆಚ್ಚಿನ ಹೂಡಿಕೆ ಮಾಡಿ ಸ್ಥಳೀಯ ಜನರಿಗೆ ಹೆಚ್ಚಿನ ಉದ್ಯೋಗ ಒದಗಿಸಿಕೊಡುವ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಹಾಗೆ ಕ್ರಿಟಿಕಲ್ ಮಿನರಲ್ಸ್, ಕ್ಲೀನ್ ಎನರ್ಜಿ, ಏರೋಸ್ಪೇಸ್ ಮತ್ತು ಡ್ಯುಯಲ್ ಯೂಸ್ ಟೆಕ್ನಾಲಜಿ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಬಗ್ಗೆ ಕೂಡ ಇಂಪಾರ್ಟೆಂಟ್ ಡಿಸ್ಕಷನ್ ನಡೆಸಲಾಗಿದೆ. ದಿಲ್ಲಿಯಲ್ಲಿ ನಡೆದ 7ನೇ ಆವೃತ್ತಿಯ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕುರಿತ ಸಂವಾದ ಕಾರ್ಯಕ್ರಮದಲ್ಲಿ ಈ ರೀತಿ ಚರ್ಚೆಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ B2 ಸ್ಮಾರ್ಟ್ ಗ್ಲೂಕೋಮೀಟರ್ನಲ್ಲಿ ನಿಮಗೂ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಬ್ಲಡ್ ಶುಗರ್ ಮಾನಿಟರ್ ಮಾಡೋಕ್ಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಚೆಕ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.